ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಹೊಸ ಧ್ವಜಸ್ತಂಭನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡಿಗರಿಗೆ, ಕನ್ನಡ ನಾಡಿಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರ ಇದರಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರ ಆಟೋ ಘಟಕದ ವತಿಯಿಂದ ಇವತ್ತಿನ ದಿನ ಕನ್ನಡದ ಹಬ್ಬವನ್ನು ಆಗಿ ಆಚರಣೆ ಮಾಡ್ತಾಯಿದ್ದೀವಿ. ಯಲಹಂಕದಲ್ಲಿ ಈ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರ ಪ್ರಕಾಶ್ ಗೌಡರು ಮತ್ತು ಗೋವಿಂದ್ ಅವರು ಮತ್ತು ಇನ್ನೊಬ್ಬ ಪ್ರಕಾಶ್ ಗೌಡರು ಅದೇ ಅವರು ನಮ್ಮ ಆಟೋ ಘಟಕದ ಅಧ್ಯಕ್ಷರಾದಂಥ ರಾಮಪ್ಪ ಅವರು ಅವರ ಸಂಗಡಿಗರೆಲ್ಲರೂ ಸೇರಿ ಸಹ 69ನೇ ಕನ್ನಡ ರಾಜ್ಯೋತ್ಸವನ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಆಟೋ ಘಟಕಕ್ಕೆ ತಾಯಿ ಭುವನೇಶ್ವರಿ 100 ವರ್ಷಗಳ ಆಯುರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಈಗ ಭಗವಂತನಲ್ಲಿ ಪ್ರೇರಣೆ ಮಾಡ್ಕೊತಾ ಇದ್ದೀನಿ. ಅಣ್ಣ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಹೋದ ಸಾರಿ ಇದೇ ತಿಂಗಳು 27 ಡಿಸೆಂಬರ್ 27ರ ಸಮಯದಲ್ಲಿ ದಿನಾಂಕ ಕನ್ನಡ ನಾಮಫಲಕವನ್ನು ತೆರವುಗೊಳಿಸೋ ಮುಖಾನ ನಾವು ಈಗಾಗಲೇ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ನಾಡು ನುಡಿ ಮತ್ತು ಜಲಕ್ಕೋಸ್ಕರ ನಮ್ಮ ಕನ್ನಡಿಗರಿಗೋಸ್ಕರ ನಾವು ಯಾವುದೇ ರೀತಿ ಮುನ್ನುಗ್ಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಲಹಂಕ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ವತಿಯಿಂದ ನಾನು ಅವ್ರನ್ನ ಇವತ್ತು ಕರೆದು ನನ್ನ ಇಲ್ಲಿ ಮಾತಾಡ್ಸಕೊಟ್ಟಿದ್ದಾರೆ. ಅದೇ ರೀತಿ ಯಾವುದೇ ತೊಂದರೆ ತಾಪತ್ರೆಗಳು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಬಂದಾಗ ಅದನ್ನು ಎದುರಿಸುವಂಥ ಶಕ್ತಿ ನಮಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಈ ದಿನ ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಪುಟ್ಟೇಗೌಡರು ಅಂತ ಹೇಳ್ಬಿಟ್ಟು.